ಎಲ್ರಿಗೂ ನಮಸ್ಕಾರ. ನಾವಿವತ್ತು ಏಪ್ರಿಲ್ನ ಇನ್ಸೆಂಟಿವ್ ಬಗ್ಗೆ ಮಾತಾಡೋಕೆ ಹೊರಟಿದ್ದೀವಿ. ಏಪ್ರಿಲ್ನ ಇನ್ಸೆಂಟಿವಲ್ಲಿ ತುಂಬ ಮಹತ್ವಪೂರ್ಣವಾದಂಥ ಕೆಲವು ಚೇಂಜಸನ್ನು ನಾವು ಮಾಡಿದ್ದೀವಿ. ನೀವು ಈ ಚೇಂಜಸನ್ನೆಲ್ಲ ಕರೆಕ್ಟಾಗಿ ಒಬ್ಸರ್ವ್ ಮಾಡ್ಕೊಂಡು ಹೋಗಿ. ಮೊದಲನೇದಾಗಿ ಮೈಲ್ಸ್ಟೋನ್ ಇನ್ಸೆಂಟಿವ್ ಇದೆ. ಆ ಮೈಲ್ಸ್ಟೋನ್ ಇನ್ಸೆಂಟಿವನ್ನು ನಾವು ಹೇಗಿತ್ತು ಮಾರ್ಚಲ್ಲಿ ಅದನ್ನು ಹಾಗೆ ನಾವು ಇಲ್ಲಿ ಮೇಂಟೈನ್ ಮಾಡಿದ್ದೀವಿ. ಅದಕ್ಕೆ ಕಾರಣ ಏನಂದರೆ, ಒಂದು ಮೈಲ್ಸ್ಟೋನ್ ಇನ್ಸೆಂಟಿವ್ ಸ್ಟ್ರಕ್ಚರ್ ಎಲ್ರಿಗೂ ಬಹಳ ಇಷ್ಟ ಆಗಿತ್ತು. ಆಮೇಲೆ ತುಂಬ ಜನ ಇದರಲ್ಲಿ ಒಳ್ಳೆ ಇನ್ಸೆಂಟಿವ್ನ ಕೂಡ ಅರ್ನ್ ಮಾಡಿದ್ದಾರೆ. ಹಾಗಾಗಿ ನಾವು ಏನು ಇನ್ಸೆಂಟಿವ್ ಮಾರ್ಚಲ್ಲಿತ್ತು ಅದನ್ನೇ ನಾವು ಏಪ್ರಿಲಿಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಡಿಷನಲ್ ಇನ್ಸೆಂಟಿವ್ನ ವಿಚಾರಕ್ಕೆ ಬಂದಾಗ 75 ರೂಪೀಸ್ ಪರ್ ಲೋನ್ ನಿಮಗೆ ಆಲ್ರೆಡಿ ಮಾರ್ಚಲ್ಲಿತ್ತು. 15 ಲೋನ್ಗಿಂತ ಜಾಸ್ತಿ ಮಾಡಿದರೆ 75 ರೂಪಾಯಿ ಪರ್ ಲೋನ್ ನಾವು ಕಮಿಟ್ಮೆಂಟ್ ಕೊಟ್ಟಿದ್ವಿ. ಅದನ್ನು ಹಾಗೆ ಮುಂದುವರಿಸಲಾಗ್ತದೆ. ಆದರೆ ಮೊದಲು 100 ಲೋನ್ಸ್ ಇದು ಕ್ಯಾಪಿಂಗ್ ಇತ್ತು, ಅದನ್ನು ನಾವೀಗ 125 ಆಗಿ ಹೆಚ್ಚು ಮಾಡಿದ್ದೀವಿ. ಎಡಿಷನಲ್ ಫ್ಲ್ಯಾಟ್ ಇನ್ಸೆಂಟಿವ್ 2000 ರೂಪಾಯಿ, ಅದು 50 ಲೋನ್ ಪ್ಲಸ್ ಮಾಡಿದವ್ರಿಗೆ ಏನಿದೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಒಂದು ವಿಚಾರ ನಾವು ಚೇಂಜಸ್ ಮಾಡಿದ್ದೀವಿ, ಅದೇನೆಂದರೆ ಎಡಿಷನ್ ಇನ್ಸೆಂಟಿವ್ ಅಲ್ಲಿ 25 ರೂಪಾಯಿ ನಾವು ಎಕ್ಸಿಸ್ಟಿಂಗ್ ಸೆಂಟ್ರಿಗೆ ಆ್ಯಡ್ ಮಾಡಿದರೆ ಕೊಡ್ತಾ ಇದ್ವಿ, ಅದನ್ನು ನಾವು ಡಿಸ್ಕಂಟಿನ್ಯೂ ಮಾಡಿದ್ವಿ. ಅದಕ್ಕೆ ಕಾರಣ ಏನಂದರೆ, ನಾವು ಮೇಲ್ಗಡೆ ನೋಡ್ಬೋದು 75 ರೂಪಾಯಿ ಏನಿದೆ ಪರ್ ಲೋನ್ 15ಕ್ಕಿಂತ ಜಾಸ್ತಿ ಮಾಡಿದರೆ ಅದರ ಕ್ಯಾಪಿಂಗ್ 100ರಿಂದ 125 ಆಗಿ ಚೇಂಜ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ 25 ರೂಪಾಯಿ ಏನಿದೆ ಅದನ್ನು ನಾವು ಕಟ್ ಮಾಡಿಬಿಟ್ಟು ಮೇಲ್ಗಡೆ ಕ್ಯಾಪಿಂಗ್ ಇದ್ದೇನು 100 ಅಂತ ಇತ್ತು ಅದನ್ನು 125 ಆಗಿ ಹೆಚ್ಚಳ ಮಾಡಿದ್ದೀವಿ. ಕ್ಲೈಂಟ್ ಮ್ಯಾನೇಜ್ಮೆಂಟ್ ಇನ್ಸೆಂಟಿವ್ ಏನು 3 ರೂಪಾಯಿ ಪರ್ ಕ್ಲೈಂಟ್ ಇತ್ತು ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಚೇಂಜಸನ್ನು ನಾವು ಮಾಡಿಲ್ಲ, ಇದು ಹೀಗೆ ಮುಂದುವರಿಯುತ್ತೆ. ನೆಕ್ಸ್ಟ್, ಮೆಂಟರ್ಶಿಪ್ ಇನ್ಸೆಂಟಿವನ್ನು ನಾವು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದಕ್ಕೆ ಮೊದಲನೇ ಕಾರಣ ಏನು ಅಂತ ಹೇಳಿದರೆ, ಒಂದು CSM ಬ್ರ್ಯಾಂಚಲ್ಲಿ ಜಾಯ್ನ್ ಆಗಬೇಕಾದ್ರೆ ಅವರಿಗೆ ಕೇವಲ ಮೆಂಟರ್ ಮಾತ್ರ ಟ್ರೈನಿಂಗ್ ಕೊಡ್ತಾ ಇಲ್ಲ, ಅಲ್ಲಿರುವಂಥ ಬೇರೆ ಸಹೋದ್ಯೋಗಿಗಳು ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಂದರೆ ಮಲ್ಟಿಪಲ್ ಜನರಿಂದ ಒಂದು ಹೊಸ CSMಗೆ ಟ್ರೈನಿಂಗ್ ಸಿಗ್ತಾ ಇದೆ. ಹಾಗಾಗಿ ಕೇವಲ ಒಬ್ಬರಿಗೆ ಮಾತ್ರ ಮೆಂಟರ್ಶಿಪ್ ಇನ್ಸೆಂಟಿವ್ ಕೊಡೋದ್ರಿಂದ ಏನೂ ಅರ್ಥ ಇಲ್ಲ. ಹಾಗಾಗಿ ನಾವು ಈ ಒಂದು ಇನ್ಸೆಂಟಿವನ್ನು ಈ ಮಂತಿಂದ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆಡಿಟ್ ಗ್ರೇಡಿಂಗ್ ಮಲ್ಟಿಪ್ಲೇಯರ್ ಮತ್ತು ಪ್ರೊಸೆಸ್ ಟೆಸ್ಟ್ ಇದು ಮಲ್ಟಿಪ್ಲೇಯರ್ ಮೊದಲು ಹೇಗಿತ್ತು ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಕ್ಲಾಬ್ಯಾಕಲ್ಲಿ ಒಂದು ಸಣ್ಣ ಚೇಂಜಸನ್ನು ಮಾಡಿದ್ದೀವಿ. ಚೇಂಜಸ್ ಏನಂದರೆ, ಮೊದಲು ನೀವು ಸೋರ್ಸಿಂಗ್ ಮಾಡಿದಂಥ ಒಂದು ಕ್ಲೈಂಟ್ 3 ತಿಂಗಳ ಒಳಗಡೆ ಆಗಿ ಏನಾದರೂ ಓಡಿಗೋದ್ರೆ ನಾವು ಅದಕ್ಕೆ 100 ರೂಪಾಯಿ ಕ್ಲಾಬ್ಯಾಕ್ ಚಾರ್ಜಸ್ ಮಾಡ್ತಾ ಇದ್ವಿ. ಆದರೆ ಇವಾಗ ಅದನ್ನು 500 ರೂಪಾಯಿಗೆ ಏರಿಸಿದ್ದೀವಿ. ನೋಡಿ, ಮೊದಲು 100 ರೂಪಾಯಿ ಯಾವ ರೀತಿ ಕಟ್ಟಾಗ್ತಿತ್ತು ಅಂದರೆ, 3 ತಿಂಗಳು ಕೂಡ 100 ರೂಪಾಯಿ ಕಟ್ಟಾಗ್ತಿತ್ತು. ಅವರೇನಾದರೂ 3 ತಿಂಗಳು ಓಡಿ ಆಗಿಬಿಟ್ರೆ 3 ತಿಂಗಳು ಕಟ್ಟಾಗ್ತಿತ್ತು. ಬಟ್ ಇವಾಗ 500 ರೂಪಾಯಿ ನಿಮಗೆ ಆ ಥರ ಕಟ್ಟಾಗಲ್ಲ, ಕೇವಲ ಒಂದೇ ಬಾರಿ ಕಟ್ಟಾಗುತ್ತೆ. ನೋಡಿ, ಇದನ್ನು ಏರಿಸಿರೋ ಹಿಂದೆ ಒಂದು ಕಾರಣ ಇದೆ. ಒಂದು ಕ್ಲೈಂಟನ್ನು ನಾವು ಸೋರ್ಸಿಂಗ್ ಮಾಡಿ 3 ತಿಂಗಳ ಒಳಗಡೆ ಅವರು ಓಡಿಗೆ ಹೋಗ್ತಾ ಇದ್ದಾರೆ ಅಂದರೆ ಎಲ್ಲೂ ನಾವೊಂದು ಕರೆಕ್ಟಾದ ಕ್ಲೈಂಟನ್ನು ಸೋರ್ಸಿಂಗ್ ಮಾಡಿಲ್ಲ, ನಾವೊಂದು ಬ್ಯಾಡ್ ಕಸ್ಟಮರ್ನ ಸೋರ್ಸಿಂಗ್ ಮಾಡಿದ್ದೀವಿ. ಅಂಥ ಕಸ್ಟಮರ್ ನಾವು ಚಾಯ್ಸ್ ಮಾಡಿರೋಂಥ, ನಾವು ಸೋರ್ಸಿಂಗ್ ಮಾಡಿರೋಂಥ ಕಸ್ಟಮರ್ ಸರಿಯಾಗಿಲ್ಲ, ನಾವು ತಪ್ಪು ಕಸ್ಟಮರಿಗೆ ನಾವು ಡಿಸ್ಬರ್ಸ್ಮೆಂಟ್ ಮಾಡಿದ್ದೀವಿ. ಇದು ನಮಗೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ. ಹಾಗಾಗಿ ನೀವು ಸೋರ್ಸಿಂಗ್ ಮಾಡೋ ಟೈಮಲ್ಲೇ, ಡಿಸ್ಬರ್ಸ್ಮೆಂಟ್ ಮಾಡೋ ಟೈಮಲ್ಲೇ ಒಳ್ಳೆ ಕಸ್ಟಮರನ್ನು ಮಾತ್ರ ಹೆಕ್ಕಬೇಕು ಎಂಬ ಉದ್ದೇಶದಿಂದ ನಾವು ಈ ರೀತಿಯಾಗಿ ಈ ಒಂದು ಕ್ಲಾಬ್ಯಾಕ್ದ ಅಮೌಂಟನ್ನು ಏರಿಸಿದ್ದೀವಿ. ನಮ್ಮ ಉದ್ದೇಶ ಏನಂದರೆ, ಕಂಪ್ನಿ ಒಳಗಡೆ ಒಳ್ಳೆ ಕಸ್ಟಮರ್ ಬರಬೇಕು, ಬಂದಿರುವಂಥ ಕಸ್ಟಮರ್ ಓಡಿಗೆ ಹೋಗಬಾರ್ದು, ನಿಮ್ಮ ಸೋರ್ಸಿಂಗಿನ ಕ್ವಾಲಿಟಿ ಚೆನ್ನಾಗಬೇಕು, ಡಿಸ್ಬರ್ಸ್ಮೆಂಟ್ ಸರಿಯಾದ ಕಸ್ಟಮರಿಗೆ ಮಾತ್ರ ಆಗಬೇಕು ಎಂಬುದೇ ಇದರ ಹಿಂದಿನ ಉದ್ದೇಶ. ಇನ್ನು ಹೊಸದಾಗಿ ಒಂದು ನಾವು ಆ್ಯಡ್ ಮಾಡಿದ್ದೀವಿ, ಇದು ಎಕ್ಸ್ ಬಕೆಟ್ ಸಿ ಅಂತೇಳಿ. ನೋಡಿ, ಎಕ್ಸ್ ಬಕೆಟ್ ಸಿ ಯಾರಿಗೆ ಗೊತ್ತಿಲ್ಲ, ನಾನು ಅದನ್ನು ನಿಮಗೆ ಸಾಮಾನ್ಯ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ ಬಕೆಟ್ ಸಿ ಅಂದರೆ, ನೀವು ಹೋದ ತಿಂಗಳು ಎಷ್ಟು ಕಸ್ಟಮರ್ ಇದ್ದು ಕಲೆಕ್ಷನ್ ಮಾಡಿದ್ದೀರೋ ಅಷ್ಟು ಕಸ್ಟಮರ್ನ ಕಲೆಕ್ಷನ್ ಈ ತಿಂಗಳು ಆಗಲೇಬೇಕು. ಉದಾಹರಣೆಗೆ, ಹೋದ ತಿಂಗಳಲ್ಲಿ ನೀವು 100 ಕಸ್ಟಮರ್ ಇದ್ದು ಕಲೆಕ್ಷನ್ ಮಾಡಿದರೆ ಈ ತಿಂಗಳು ಕೂಡ ಆ 100 ಕಸ್ಟಮರ್ದು ಕಲೆಕ್ಷನ್ ಬರಬೇಕು. ಪ್ಲಸ್ ಅದರ ಜೊತೆಗೆ ಈ ತಿಂಗಳಲ್ಲಿ ಏನು ಹೊಸ ಕಸ್ಟಮರ್ದು ಕಲೆಕ್ಷನ್ಸ್ ಇರುತ್ತೆ ಅದು ಕೂಡ ಬರಬೇಕು. ಇದಕ್ಕೆ ನಾವು ಎಕ್ಸ್ ಬಕೆಟ್ ಸಿ ಅಂತ ಹೇಳ್ತೀವಿ. ಅಂದರೆ ಹೋದ ತಿಂಗಳು ಸೋರ್ಸ್ ಮಾಡಿರುವಂಥ ಯಾವುದೇ ಕಸ್ಟಮರ್ ಓಡಿಗೆ ಹೋಗಬಾರ್ದು ಅಂತೇಳಿ ಇದು ನಾವು ಹೇಳ್ತಾ ಇರುವಂಥದ್ದು. ಇಲ್ಲಿ ನೀವು ಅಕಸ್ಮಾತ್ 100% ಕಲೆಕ್ಷನ್ ಮಾಡಿದರೆ, ಅಂದರೆ ಹೋದ ತಿಂಗಳು ಎಷ್ಟು ಕಸ್ಟಮರ್ದು ಕಲೆಕ್ಷನ್ ಬಂದಿತ್ತು ಅಷ್ಟೇ ಕಸ್ಟಮರ್ದು ಕಲೆಕ್ಷನ್ ಈ ತಿಂಗಳು ಬಂದರೆ, ಪ್ಲಸ್ ಈ ತಿಂಗಳಲ್ಲಿ ಏನು ಎಕ್ಸ್ಟ್ರಾ ಇದೆ ಅದು ಬಂದರೆ ನಿಮ್ಮದು 100% ಅಂತ ಆಗುತ್ತೆ. ಆವಾಗ ನಿಮಗೆ ಮಲ್ಟಿಪ್ಲೇಯರ್ ಅಪ್ಲೈ ಆಗೋದು 1.1. ಅಂದರೆ ನೀವು 1000 ರೂಪಾಯಿನಾದರೂ ಇನ್ಸೆಂಟಿವ್ ಅರ್ನ್ ಮಾಡಿದರೆ 1100 ರೂಪಾಯಿ ನಿಮಗೆ ಸಿಗುತ್ತೆ, ಎಕ್ಸ್ಟ್ರಾ 10% ಸಿಗುತ್ತೆ. ಅದೇ ರೀತಿ 99.75ಇಂದ 99.99ಗೆ ಬಂದರೆ ಒಂದು ಮಲ್ಟಿಪ್ಲೇಯರ್ ಅಪ್ಲೈ ಆಗುತ್ತೆ. ನೀವೇನು ಇನ್ಸೆಂಟಿವ್ ಅರ್ನ್ ಮಾಡಿದ್ದೀರಿ ಅಷ್ಟೇ ಇನ್ಸೆಂಟಿವ್ ನಿಮ್ಗೆ ಸಿಗುತ್ತೆ, ಎಕ್ಸ್ಟ್ರಾ ಏನು ಸಿಗಲ್ಲ. 99.50ದಿಂದ 99.75ಗೆ ಬಂದರೆ ನಿಮಗೆ 5% ನಿಮ್ಮ ಇನ್ಸೆಂಟಿವ್ ಕಟ್ಟಾಗುತ್ತೆ. 99%ಇಂದ 99.50 ನಿಮಗೆ 15% ನಿಮ್ಮ ಇನ್ಸೆಂಟಿವ್ ಕಟ್ಟಾಗುತ್ತೆ. ನೋಡಿ, ಈ ಇನ್ಸೆಂಟಿವ್ ಕಟ್ಟಾಗೋದು ಏನಂದರೆ, ನೀವೇನು ಇನ್ಸೆಂಟಿವ್ ಅರ್ನ್ ಮಾಡ್ತೀರಾ ಅದರಿಂದ ಮಾತ್ರ ಕಟ್ಟಾಗುತ್ತೆ, ನಿಮ್ಮ ಸಂಬಳದಿಂದ ಏನೂ ಕಟ್ಟಾಗಲ್ಲ. 98%ಇಂದ 99% ಆದರೆ 20% ಅರ್ನ್ ಮಾಡುವಂಥ ಇನ್ಸೆಂಟಿವ್ ಕಟ್ಟಾಗುತ್ತೆ. 98%ಗಿಂತ ಕಮ್ಮಿ ಇದ್ದರೆ 25% ನಿಮ್ಮ ಇನ್ಸೆಂಟಿವ್ ಕಟ್ಟಾಗುತ್ತೆ.
ನೋಡಿ, ನಿಮ್ಮಲ್ಲಿ ಹೆಚ್ಚಿನವರು 100 ಅಥವಾ 99.75 99.99 ಈ ಒಂದು ಕ್ಯಾಟಗರಿಯಲ್ಲೇ ಬರ್ತೀರ. ಹಾಗಾಗಿ ಇದ್ರ ವಿಷಯದಲ್ಲಿ ಜಾಸ್ತಿ ಚಿಂತೆ ಮಾಡೋಗತ್ತಿಲ್ಲ. 98 ಕೆಳಗಡೆ ಬರೋದು ಅಂದರೆ ತುಂಬ ಪೂವರ್ ಪರ್ಫಾರ್ಮೆನ್ಸ್ ಅಂತೇಳಿ. ನಮ್ಮಲ್ಲಿ ಅಂಥವ್ರು ಭಾಳ ಕಮ್ಮಿ ಇದ್ದಾರೆ. ನಿಮ್ಮ ಪ್ರಯತ್ನ ಯಾವತ್ತೂ 100 ಮತ್ತು ಅದರ ಕೆಳಗಡೆ ಇರೋ ಕ್ಯಾಟಗರಿಯಲ್ಲೇ 99.75 ಮೇಲ್ಗಡೆ ಇರಬೇಕು. ಇವಿಷ್ಟೇ ಏಪ್ರಿಲ್ ಮಂತಲ್ಲಿ ಮಾಡಿರುವಂಥ ನಾವು ಇನ್ಸೆಂಟಿವ್ನ ಚೇಂಜಸ್ಗಳು. ಮಾರ್ಚ್ ಮಂತಲ್ಲಿ ನೀವೇನು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಅದೇ ರೀತಿ ಒಂದು ಪರ್ಫಾರ್ಮೆನ್ಸನ್ನು ನಾವು ಏಪ್ರಿಲ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಹಲವರು ಮಾರ್ಚ್ಗಿಂತ ನಾವು ಉತ್ತಮ ರೀತಿಯ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಒಂದು ನಂಬಿಕೆ ನಮಗಿದೆ. ಹಾಗಾಗಿ ನಿಮಗೆಲ್ಲ ಆಲ್ ದ ಬೆಸ್ಟ್. ನಿಮಗೇನಾದರೂ ಸಂಶಯಗಳಿದ್ದಲ್ಲಿ ನೀವು ಡೈರೆಕ್ಟಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಡ್ತೀವಿ. ಧನ್ಯವಾದಗಳು.